ನೋಡಿ ಇವತ್ತು ನಾನು ಹಂಗೆ ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ. ಓಕೆ, ಒಬ್ಬ ನಮ್ಮ ಭಾರತೀಯ ವ್ಯಕ್ತಿ 128 ವರ್ಷ ಬದುಕಿದ್ದಾರೆ. ಈಗೂ ಪ್ರೆಸೆಂಟ್ ಇದ್ದಾರೆ ಅವರು. ಅವ್ರು ಹಂಗೆ ಕೇಳಿದಾಗೇನು ನೀವು ಇಷ್ಟು ವರ್ಷ ಇರೋದಕ್ಕೆ ಕಾರಣ, ಇಷ್ಟು ವರ್ಷ ಬದುಕಿದ್ದೀರಲ್ಲ, ಅದಕ್ಕೆ ಏನು ಕಾರಣ ಇರ್ಬೋದು ಅಂದ್ರೆ ಅವ್ರು ಹೇಳಿದ್ದು ಅಂದ್ರೆ ಐ ಹ್ಯಾವ್ ನೋ ಎಕ್ಸ್ಪೆಕ್ಟೇಷನ್ ಅಂತ. ನಂಗೆ ಯಾವುದೇ ಎಕ್ಸ್ಪೆಕ್ಟೇಷನೇ ಇಲ್ಲ ಅಂತ. ಅದನ್ನ ನೋಡಿ, ಕೆಲವರು ನಾವೇನು ಯೋಗ ಮಾಡಬೇಕು, ಜಿಮ್ ಹೋಗಬೇಕು, ಎಕ್ಸರ್ಸೈಸ್ ಮಾಡಬೇಕು ಅಥವಾ ವಾಕ್ ಮಾಡಬೇಕು ಅಂತ ಹೇಳ್ತಾರೆ. ಕೆಲವರು ಅದನ್ನ ಮಾಡದೇ ಇದ್ರು 90 ದಾಟಿಸ್ತಿರ್ತಾರೆ, 100 ದಾಟಿಸ್ತಾರೆ ತುಂಬಾ ಜನ, ಆಯ್ತಾ. ಕೆಲವರು ಇದನ್ನ ಮಾಡಿದ್ರು ಎಷ್ಟೋ ಜನ ಎಲ್ಲ ಮಾಡ್ತಾರೆ, ಅದನ್ನು ಏನಾದರೂ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಅದಕ್ಕಾಗಿ ಪ್ರಾಬ್ಲಮ್ ಆಗಿ ಎಷ್ಟು ಜನ ಡೆತ್ ಆಗ್ತಾರೆ. ನನಗೆ ಇವತ್ತು ಅದು ಏನು ವಿಡಿಯೋ ನೋಡಿದಾಗ ನಮ್ಮ ಮನುಷ್ಯರಿಗೆ ಅದು ಆಗದೆ ಇರೋದೇ ಅದು. ಡಿಸೈರೇ ಇಲ್ಲ, ಆಸೆಗಳೇ ಇಲ್ಲ. ಸೊ ಅದೇ ಮೇನ್ ಪ್ರಾಬ್ಲಮ್ ಆಗೋದು. ನಾವು ಯಾವಾಗ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ ಮಾಡ್ತೀವಲ್ಲ, ನೀವು ಈಗ ಶಾಂತ ಇದ್ದೀರಿ ಅನ್ಕೊಳ್ಳಿ, ಕುತ್ಕೊಂಡು ಆರಾಮ್ ಶಾಂತವಾಗಿ ಮೂವಿ ನೋಡಿದ್ರೆ, ಅಕಸ್ಮಾತ್ ಎಕ್ಸ್ಪೆಕ್ಟೇಷನ್ ಬಂತು ಅನ್ಕೊಳ್ರಿ, ನಾನು ಏನಾದ್ರು ಮಾಡಬೇಕು ಜೀವನದಲ್ಲಿ. ಸೊ ಅಲ್ಲಿಂದ ನಿಮ್ಮ ಥಾಟ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ, ಯೋಚನೆಗಳು ಜಾಸ್ತಿ ಬರ್ತಾವೆ ನಿಮಗೆ. ಯೋಚನೆಗಳು ಜಾಸ್ತಿ ಬಂದಂಗೆ ಮನಸ್ಸು ಶಾಂತ ಇರೋದೇ ಇಲ್ಲ, ಚಂಚಲ ಇರುತ್ತೆ, ಆಯ್ತಾ. ಆದ್ರೆ ನೆನ್ಪಿಟ್ಕೊಳ್ಳಿ, ಇದೇ ಯೋಚನೆಗಳು ಒಂದ್ ಕಡೆ ಫೋಕಸ್ ಇತ್ತು ಅಂದ್ರೆ, ಯಾವುದೋ ಒಂದು ಗುರಿ ಮೇಲೆ ಇತ್ತು ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅದ್ರ ನಿಮ್ಗೆ ಸಕ್ಸಸ್ ಸಿಕ್ಬಿಡುತ್ತೆ. ಈ ಕಡೆ ನೋಡಿ, ನೀವು ಕ್ರಿಕೆಟ್ ನೋಡಿದಾಗ ನಾನು ಕ್ರಿಕೆಟ್ ಪ್ಲೇಯರ್ ಆಗಬೇಕು, ಫಿಲ್ಮ್ ನೋಡಿದಾಗ ನಾನು ಆಕ್ಟರ್ ಆಗಬೇಕು, ಅಥವಾ ಪೊಲಿಟಿಷಿಯನ್ಸ್ ನೋಡ್ತೀನಿ ನಾನು ಎಂ ಎಲ್ ಎ ಆಗಬೇಕು, ಹಂಗೆ ಏನಾದ್ರು ನಿಮ್ದು ಆಸೆಗಳು ಚೇಂಜ್ ಆಗ್ತಾ ಹೋದ್ರೆ ಅವಾಗ ನಿಮ್ಮ ಥಾಟ್ಸ್ ಏನಿದೆ ಯಾವುದರಲ್ಲೂ ಸಕ್ಸಸ್ ಸಿಗಲ್ಲ. ಒಂದ್ ಕಡೆ ಗಮನ ಕೊಡಿ, 100% ಕೊಡಿ. ಆದ್ರೆ ಎಷ್ಟೋ ಸ್ಟೂಡೆಂಟ್ಸ್ ಹಿಂಗೆ ಟ್ರೈ ಮಾಡ್ತಾರೆ, ಬಿಟ್ಬಿಡ್ತಾರೆ. ಆ ಥರ ಮಾಡಬೇಡಿ. ಸೊ ಈಗ ಇಲ್ಲ ಅಂದ್ರೆ ಎಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲ ಮಾಡಿಟ್ಟಿದ್ದಾರೆ ಸರ್ ನನಗೋಸ್ಕರ ಅಂದ್ರೆ ಆರಾಮಾಗಿರ್ಬಿಡಿ, ಆಯ್ತಾ. ಇಲ್ಲ ಸರ್ ಅವ್ರು ಏನು ಮಾಡಿಲ್ಲ, ನಾನಾಗೆ ಏನಾದ್ರು ಮಾಡಬೇಕು ಫ್ಯೂಚರ್ ಒಳಗೆ ಅಂದ್ರೆ, ಇಲ್ಲ ಸರ್ 100 ವರ್ಷ ನಾನು ಕೆಲಸ ಮಾಡಿದ್ರೆ ಮಾತ್ರ ಅನ್ನ ಸಿಗುತ್ತೆ ಅಂದ್ರೆ ಮತ್ತೆ ಈಗ ಎಂಜಾಯ್ ಮಾಡಿ. ಇಲ್ಲ ಸರ್ ನಾನು ಈಗ ಬೇಕಾದ್ರೆ ಕಷ್ಟಪಡ್ತೀನಿ, ಮುಂದೆ ಎಂಜಾಯ್ ಮಾಡ್ಬೇಕಂದ್ರೆ ಕರೆಕ್ಟ್ ಫೀಲ್ಡಿಗೆ ಬಂದಿದ್ರಿ. ಈಗ ನೀವು ಸರಿಯಾದ ಕೆಲಸನೇ ಮಾಡ್ತಾ ಇದ್ರಿ, ಕ್ಲಾಸ್ ನೋಡ್ತಾ ಇದ್ದೀರಿ ಅಂದ್ರೆ ಅದರ ಅರ್ಥ ನೀವು ಸ್ಟಡಿ ಮಾಡ್ತಿದ್ರಿ. ಓಕೆ, ಆದ್ರೆ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದೇನು, ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಲಿ, ಯೂಟ್ಯೂಬ್ ರೀಲ್ಸ್ ಏನು ಬರ್ತಾ ಶಾರ್ಟ್ಸ್, ಅವನ್ನೆಲ್ಲ ಸ್ವಲ್ಪ ಬಿಟ್ಬಿಡಿ. ಯಾಕೆ ನಾನು ಈಗ ಹೇಳ್ತೀನಿ ಅಂದ್ರೆ, ಹಿಂಗ್ ಒಂದ್ ಕಡೆ ಹೋಗ್ತಿದ್ರಲ್ಲ ಹಂಗೆ ಹೋಗಲ್ಲ, ಅಲ್ಲಿ ಇಲ್ಲಿ 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 ಎಲ್ಲಾ ಕಡೆ ಹೋಗ್ಬಿಡುತ್ತೆ ನಿಮ್ಮ ಮನಸ್ಸು, ಫೋಕಸ್ ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು, ಮೋಟಿವೇಷನ್ಗೋಸ್ಕರ ಯೂಟ್ಯೂಬ್ ಅಲ್ಲಿ ಬರಬೇಡಿ. ಯೂಟ್ಯೂಬ್ ಅಲ್ಲಿ ಬಂದ್ರೆ ಒಂದು ಮೋಟಿವೇಷನ್ ನೋಡಕ್ ಹೋಗ್ತೀರಿ, ಏನೇನೋ ನೋಡ್ಕೊಂಡು ಮತ್ತೆ ವಾಪಸ್ ಓದೋದೆಲ್ಲ ಹಾಳಾಗ್ಬಿಡುತ್ತೆ. ಅದನ್ನು ಮಾಡಕ್ ಹೋಗ್ಬಿಡಿ ದಯವಿಟ್ಟು. ರಿಕ್ವೆಸ್ಟ್ ಏನು, ಮೋಟಿವೇಷನ್ ಬೇಕು ಅಂದ್ರೆ ಒಂದ್ಸಲ ಕುತ್ಕೊಂಡು ನೀವೇ ಡೈಲಿ 5 ರಿಂದ 10 ನಿಮಿಷ, ನಾನು ಒಂದ್ ವೇಳೆ ಗೌರ್ಮೆಂಟ್ ಜಾಬ್ ತಗೊಂಡ್ರೆ ಲೈಫಲ್ಲಿ ಏನೇನು ಚೇಂಜ್ ಆಗುತ್ತೆ ನನ್ನ ಫ್ಯೂಚರ್ ಅಲ್ಲಿ ಅನ್ನೋದು ಒಂದು ಸತಿ 5 ನಿಮಿಷ, ಡೈಲಿ 5 ನಿಮಿಷ ವಿಜುವಲೈಸೇಷನ್ ಮಾಡಿ. ಬರೋ ಸ್ಯಾಲರಿಯಿಂದ ನಿಮ್ಮ ಮನೇಲಿ ಏನೇನು ಬದಲಾವಣೆ ಆಗುತ್ತೆ, ನಿಮ್ಮ ಜೀವನದಲ್ಲಿ ಏನೇನು ಬದಲಾವಣೆ ಆಗುತ್ತೆ. ಸೊ ಇದನ್ನು ವಿಜುವಲೈಸ್ ಮಾಡಿದ್ರೆ ನಿಮಗೆ ಮೋಟಿವೇಷನ್ ಸಿಕ್ಕೇ ಬಿಡುತ್ತೆ, ಸ್ಟಡಿ ಮಾಡಬೇಕು ಅಂತ ಅನ್ಸುತ್ತೆ. ಓಕೆ, ಸೊ ಸ್ಟಾರ್ಟೇ ಬದುಕೋಣ, ಖುಷಿಯಾಗಿ ಬದುಕೋಣ. ಇಲ್ಲ 128 ವರ್ಷ ಬದುಕಬೇಕು ಅಂದ್ರೆ ಆಸೆನೆ ಇಟ್ಕೋಬೇಡಿ. ಇಲ್ಲ ಸರ್ ನನಗೆ ಮುಂದಿನ ಬದುಕು ಚೆನ್ನಾಗಿರ್ಬೇಕು ಅಂದ್ರೆ ಈಗ ಸ್ವಲ್ಪ ಕಷ್ಟಪಡಿ. ಓಕೆ, ರಿಕ್ವೆಸ್ಟ್ ಅದೇ, ರೀಲ್ಸ್ ಶಾರ್ಟ್ಸ್ ಬಿಟ್ಬಿಡಿ, ಫೋಕಸ್ ಹಾಳು ಮಾಡುತ್ತೆ.